ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ವೃತ್ತಗಳು ಅಧ್ಯಾಯದ ಮೇಲೆ ಭಾಳಷ್ಟು ಅಂಶಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ. ಇಂದಿನ ತರಗತಿಯಲ್ಲಿ ಆನ್ಲೈನ್ ಮೂಲಕ ಮಕ್ಕಳೇ ತಮಗೆ ರಚನೆಗಳು ಅಧ್ಯಾಯವನ್ನು ತೆಗೆದುಕೊಳ್ತಾ ಇದ್ದೀನಿ. ರಚನೆಗಳು ಅಧ್ಯಾಯದಲ್ಲಿ ದತ್ತ ರೇಖಾಖಂಡವನ್ನು ದತ್ತ ಸಮಭಾಗಗಳಾಗಿ ವಿಭಾಗಿಸುವಂಥದ್ದು, ನಂತರ ದತ್ತ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವಂಥದ್ದು, ನಂತರ ವೃತ್ತಕ್ಕೆ ಸ್ಪರ್ಶಕವನ್ನು ಹೇಗೆ ರಚನೆ ಮಾಡಬೇಕು, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ ಹೇಗೆ ರಚನೆ ಮಾಡಬೇಕು, ಅದಾದ ನಂತರದಲ್ಲಿ ಸಮರೂಪ ತ್ರಿಭುಜಗಳ ರಚನೆ, ಒಂದಕ್ಕಿಂತ ಚಿಕ್ಕದಾಗಿರುವಂಥ ಸಮರೂಪ ತ್ರಿಭುಜಗಳ ರಚನೆ, ಒಂದಕ್ಕಿಂತ ಹೆಚ್ಚಾಗಿರುವಂಥ ಸಮರೂಪ ತ್ರಿಭುಜಗಳ ರಚನೆಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ಅಂಶವನ್ನು ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ತಮಗೆಲ್ಲ ಹೇಳಿಕೊಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಮಕ್ಕಳೇ. ಈಗ ಮೊದಲನೇದಾಗಿ ಒಂದೊಂದೇ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರುವಂಥದ್ದು ದತ್ತ ರೇಖಾಖಂಡವನ್ನು ದತ್ತ ಸಮಭಾಗಗಳಾಗಿ ಹೇಗೆ ವಿಭಾಗಿಸಬೇಕು ಅನ್ನುವಂಥದ್ದು. ಅದಾದಮೇಲೆ ದತ್ತ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ಹೇಗೆ ಆ ಒಂದು ರೇಖಾಖಂಡವನ್ನು ರಚನೆಯ ಮೂಲಕ ವಿಭಾಗಿಸಬೇಕು ಅನ್ನುವಂಥ ಅಂಶವನ್ನು ನೋಡೋಣ ಮಕ್ಕಳೇ. ದತ್ತ ಸಮಭಾಗಗಳಾಗಿ ವಿಭಾಗಿಸುವುದು, ಈ ಅಧ್ಯಾಯವನ್ನು ನೋಡೋಣ. ಇದರಲ್ಲಿ ಮೊದಲಿಗೆ ದತ್ತ ರೇಖಾಖಂಡವನ್ನು ದತ್ತ ಸಮಭಾಗಗಳಾಗಿ ವಿಭಾಗಿಸುವುದು ಹೇಗೆ? ಸಮಭಾಗಗಳಾಗಿ ವಿಭಾಗಿಸುವುದು. ಒಂದು ರೇಖಾಖಂಡವನ್ನು ಕೊಟ್ಟಿರ್ತಾರೆ, ಆ ರೇಖಾಖಂಡವನ್ನು ಇಷ್ಟು ಸಮಭಾಗಗಳಾಗಿ ವಿಭಾಗಿಸಿರಿ ಅಂತ ಹೇಳ್ತಾರೆ. ಅಷ್ಟು ಸಮಭಾಗಗಳಾಗಿ ನಾವು ರಚನೆಯ ಮೂಲಕ ಹೇಗೆ ವಿಭಾಗಿಸುವುದು ಅನ್ನೋದನ್ನು ನಾವು ನೋಡೋಣ. ಇದಕ್ಕೊಂದು ಉದಾಹರಣೆ ತೆಗೆದುಕೊಳ್ತೀನಿ ಮಕ್ಕಳೇ. ನಾನೀಗ ಏನು ಉದಾಹರಣೆ ಅಂತಂದರೆ, ಹತ್ತು ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು ಐದು ಸಮ ಭಾಗಗಳಾಗಿ ವಿಂಗಡಿಸಿರಿ, ವಿಭಾಗಿಸಿರಿ. ಅನ್ನುವಂಥ ಒಂದು ಉದಾಹರಣೆ ಇದೆ. ಇದನ್ನು ನಾವು ಹೇಗೆ ರಚನೆಯ ಮೂಲಕ ಅದನ್ನು ನಾವು ವಿಭಾಗಿಸಬೇಕು ಅನ್ನೋದನ್ನು ನೋಡೋಣ ಮಕ್ಕಳು. ಮೊದಲಿಗೀಗ 10 ಸೆಂಟಿಮೀಟರ್ ಒಂದು ರೇಖಾಖಂಡ, ಹತ್ತು ಸೆಂಟಿಮೀಟರ್ ರೇಖಾಖಂಡವನ್ನು ನಾವು ಮೊದಲಿಗೆ ರಚನೆ ಮಾಡಿಕೊಂಡ್ವಿ. ಈ ರೇಖಾಖಂಡವನ್ನು ಎ ಮತ್ತು ಬಿಯ ಎರಡೂ ತುದಿಗಳಿಗೆ ಒಂದು ಲಘುಕೋನವನ್ನು ಮಾಡಿಕೊಳ್ಳೋಣ.
ಲಘುಕೋನ ಎಷ್ಟಿರ್ಬೋದು? ಅದು ಸುಮಾರಾಗಿ ಒಂದು 10, 20, 30 ಡಿಗ್ರಿ. ಅದೇ ರೀತಿ ಬಿದಲ್ಲಿನೂ ಕೂಡ ಅದೇ ಲಘು ಕೋನವನ್ನು ಉಂಟು ಮಾಡೋಣ. 10, 20, 30. ಈಗ ನಮಗೆ ಎ ಬಿ ರೇಖಾಖಂಡವನ್ನು ಎಷ್ಟು ಭಾಗಗಳಾಗಿ ವಿಭಾಗಿಸಬೇಕು? ನಾವೀಗ 5 ಸಮಭಾಗಗಳಾಗಿ ವಿಭಾಗಿಸಿರಿ ಅಂತಿದೆ. ಹಾಗಾಗಿ ನಾವು ಇವೇನು ಲಘುಕೋನಗಳನ್ನು ಉಂಟು ಮಾಡಿದ್ವಲ್ಲ, ಆ ಲಘುಕೋನಗಳನ್ನು ನಾವು ಇಲ್ಲಿ ಮೊದಲಿಗೆ ಅವುಗಳಿಗೆ ಹೆಸರು ಕೊಡೋಣ. ಇದು AX, ಇದು BY. ಈ ಒಂದು AX ಮತ್ತು BYಗಳನ್ನು 5 ಸಮಭಾಗಗಳಾಗಿ ವಿಭಾಗಿಸೋಣ. ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ಏನು ಮಾಡೋಣ? ಈಗ ಎ ಇಂದ 1ನೇ ಕಂಸ, ಬಿ ದಿಂದ 2ನೇ ಕಂಸ, ಸಿ ದಿಂದ 3ನೇ ಕಂಸ, 3 ರಿಂದ 4ನೇ ಕಂಸ, 4 ರಿಂದ 5ನೇ ಕಂಸ. 1, 2, 3, 4, 5 ಕಂಸಗಳು. ಅದೇ ತ್ರಿಜ್ಯದಿಂದ ಬಿಯನ್ನು ಕೇಂದ್ರವಾಗಿಟ್ಕೊಂಡು 1ನೇ ಕಂಸ, 2ನೇ ಕಂಸ, 3ನೇ ಕಂಸ, 4ನೇ ಕಂಸ, 5ನೇ ಕಂಸ. ಅವುಗಳಿಗೆ ಹೆಸರನ್ನು ಕೊಡ್ತೀನಿ. ಈಗ ಇದು 1ನೇದು, ಇದು 2ನೇದು, ಇದು 3ನೇ ಕಂಸ, ಇದು 4ನೇ ಕಂಸ, ಇದು 5ನೇ ಕಂಸ. ಇಷ್ಟಾದ ಮೇಲೆ 5ನೇ ಕಂಸ ಮತ್ತು ಎಯನ್ನು ಸೇರಿಸ್ತೀನಿ. ಇಲ್ಲಿ 5ನೇ ಕಂಸ ಮತ್ತು ಎಯನ್ನು ಸೇರಿಸಿದೆ. 4 ಮತ್ತು 1 ಸೇರಿಸ್ತೀನಿ. ಈಗ ನಂತರ 3 ಮತ್ತು 2 ಸೇರಿಸ್ತೀನಿ. ಈಗ ನಂತರ 2 ಮತ್ತು 1 ಸೇರಿಸ್ತೀನಿ. ಈಗ ನಂತರ 1 ಮತ್ತು 4 ಸೇರಿಸ್ತೀನಿ. ಈಗ ನಂತರ 5 ಮತ್ತು ಬಿಯನ್ನು ಸೇರಿಸ್ತೀನಿ. ಇವಾಗ ನಮಗೆ ಇದು ಎ ಬಿ ರೇಖಾಖಂಡವನ್ನು 5 ಸಮಭಾಗಗಳಾಗಿ ವಿಭಾಗ ಮಾಡಿತು. ಅವುಗಳಿಗೆ ನಾನು ಹೆಸರನ್ನು ಕೊಡ್ತೀನಿ. ಈಗ ಎ ಬಿ ಆಯಿತು, ಸಿ ಡಿ ಇ ಎಫ್ 5 ಸಮಭಾಗಗಳಾಗಿ ವಿಭಾಗ ಮಾಡಿತು. ಈಗ ಪ್ರತಿಯೊಂದು ಭಾಗವನ್ನು ಅಳತೆ ಮಾಡಿ ನೋಡೋಣ ಮಕ್ಕಳಿಗೆ. ನಾವೀಗ ಎಷ್ಟೆಷ್ಟು ಬಂದಿರ್ಬೋದು ಹೇಳಿ ನೋಡೋಣ. 10 ಸೆಂಟಿಮೀಟ್ರ್ ಅಂತಂದರೆ ಪ್ರತಿಯೊಂದು ಭಾಗ ಎಷ್ಟಿರುತ್ತೆ? ಅವಾಗ 2 ಸೆಂಟಿಮೀಟ್ರ್ ಇರುತ್ತೆ. ನೋಡಿ ಇಲ್ಲಿ ಇದು 2 ಸೆಂಟಿಮೀಟ್ರ್ ಇದೆ, ಇದು 2 ಇದೆ, ಇದು 2 ಇದೆ, ಇದು 2 ಇದೆ, ಇದು 2 ಇದೆ. ಹಾಗಾಗಿ ದತ್ತ ರೇಖಾಖಂಡವನ್ನು ನಾವೀಗ 5 ಸಮಭಾಗಗಳಾಗಿ ವಿಭಾಗ ಮಾಡಿದ್ವಿ. ಅಂದರೆ ಎ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಡಿ ಇ ಈಕ್ವಲ್ ಟು ಇ ಎಫ್ ಈಕ್ವಲ್ ಟು ಎಫ್ ಬಿ ಈಕ್ವಲ್ ಟು 2 ಸೆಂಟಿಮೀಟರ್. ಹೀಗೆ ನಾವು ದತ್ತ ರೇಖಾಖಂಡವನ್ನು ದತ್ತ ಸಮಭಾಗಗಳಾಗಿ ವಿಭಾಗಿಸಬಹುದು ಅನ್ನುವಂಥ ಅಂಶ ನಮಗೆ ಈ ಒಂದು ರಚನೆಯ ಮೂಲಕ ನಮಗೆ ಗೊತ್ತಾಗುತ್ತೆ. ಮುಂದಿನ ಭಾಗದಲ್ಲಿ ನಾವು ದತ್ತ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ಹೇಗೆ ವಿಭಾಗಿಸಬೇಕು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮಕ್ಕಳೇ, ಈಗ
ಮುಂದಿನ ಅಂಶಕ್ಕೆ ಹೋಗೋಣ. ಈಗ ದತ್ತ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. ಇದಕ್ಕೆ ಒಂದು ಉದಾಹರಣೆ. 10 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸಿರಿ. ಈಗ ಮತ್ತೆ ನಾವು ಮಕ್ಕಳೀಗ 10 ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೊಳ್ಳೋಣ. 10 ಸೆಂಟಿಮೀಟರ್ ಇರುವಂಥ ಒಂದು ರೇಖಾಖಂಡ. 0ಯಿಂದ ಇಲ್ಲಿ 10 ಇದೆ ನೋಡಿ ಮಕ್ಕಳು, ಇಲ್ಲಿ 10 ಸೆಂಟಿಮೀಟರ್ ಆಯಿತು. ಇದಕ್ಕೆ ನಾನು ಏನು ಮಾಡ್ತೀನಿ, ಈಗ AB ಅಂತ ಹೆಸರಿಸಿ ಇದಕ್ಕೆ 10 ಸೆಂಟಿಮೀಟರ್ ಅಂತ ನಾನು ಬರೆದ್ಬಿಡ್ತೇನೆ. ಮತ್ತೆ ಅದೇ ರೀತಿಯಾಗಿ ನಾವೇನು ಮಾಡಬೇಕೀಗ, ಎ ಬಿಂದುವಿನಲ್ಲಿ ಮತ್ತು ಬಿ ಬಿಂದುವಿನಲ್ಲಿ 2 ಲಘು ಕೋನಗಳನ್ನು ಮಾಡಬೇಕು. ಇಲ್ಲಿ 30 ಡಿಗ್ರಿಗೆ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ನಂತರ ಅದೇ ರೀತಿಯಾಗಿ ಬಿ ಬಿಂದುವಿನಲ್ಲಿ ಕೂಡ ಅದೇ ಕೋನವನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅಲ್ಲಿನ ಕೂಡ 30 ಡಿಗ್ರಿ. ಇಲ್ಲಿ ಕೊಟ್ಟಿರುವ ಅನುಪಾತ ಎಷ್ಟಿದೆ, ಇಲ್ಲಿ 3:2 ಅನುಪಾತ. ಅನುಪಾತಗಳ ಮೊತ್ತ 3 + 2 = 5. ಅಂದರೆ 5 ಭಾಗಗಳಾಗಿ ನಾವು ಲಘುಕೋನವನ್ನು ಮಾಡಿಕೊಂಡಿದ್ದೇವಲ್ಲ, ಅದನ್ನು ನಾವೇನು ಮಾಡಬೇಕು, 5 ಭಾಗಗಳಾಗಿ ವಿಭಾಗಿಸಬೇಕು. ಎ ಇಂದ 1 ಭಾಗ, 2ನೇ ಕಂಸ, 3ನೇ ಕಂಸ, 4ನೇ ಕಂಸ, ನಂತರ 5ನೇ ಕಂಸ. ಅವುಗಳಿಗೆ ಹೆಸರು ಕೊಡ್ತಾ ಇದ್ದೀನಿ ಈಗ. 1, 2, 3, 4, 5. ನಂತರ ಅದೇ ತ್ರಿಜ್ಯದಿಂದ ಬಿ ಭಾಗದಿಂದ ಮತ್ತೆ ಬರೋಣ ನಾವೀಗ. 1, 2, 3, 4, 5. 1, 2, 3, 4, 5. ಈ ರೀತಿ 5 ಭಾಗ ಮಾಡಿ ಆದಮೇಲೆ ಅನುಪಾತ ಏನಿದೆ ಇಲ್ಲಿ ಅಂತ ನಾವು ಗಮನಿಸೋಣ. ಇಲ್ಲಿ
ಇಲ್ಲಿ ಕೊಟ್ಟಿರುವಂಥ ಅನುಪಾತ 3:2. ಅಂದರೆ ನಾವಿಲ್ಲಿ ಮೊದಲಿಗೆ 3 ಅನುಪಾತವನ್ನು ತೆಗೆದುಕೋಬೇಕು. 1, 2, 3. ಮುಂದೆ ಉಳಿದಿರೋ ಅನುಪಾತ ಎಷ್ಟಿದೆ? 2. ಇದು 3 ಅನುಪಾತ ಆಯಿತು, 2 ಅನುಪಾತ 1. ಇಲ್ಲಿಂದ ಬರುವಾಗ ಏನು ಮಾಡಬೇಕು ಮಕ್ಕಳೇ ನಾವೀಗ ಅಂದರೆ ಬಿಯಿಂದ ಬರುವಾಗ ರಿವರ್ಸ್ ಬರಬೇಕು. ಇಲ್ಲಿಂದ ಬಿಯಿಂದ 2 ಅನುಪಾತ, ಇಲ್ಲಿ 1, 2, 3 ಅನುಪಾತ, ಇಲ್ಲಿಗೆ 3 ಅನುಪಾತ, ಇಲ್ಲಿಗೆ 2 ಅನುಪಾತ, ಇಲ್ಲಿ 3 ಅನುಪಾತ, ಇಲ್ಲಿ 2 ಅನುಪಾತ. ಈ ರೀತಿಯ ಅನುಪಾತಗಳನ್ನು ನಾವು ಗುರ್ತು ಮಾಡಿಕೊಂಡಾದಮೇಲೆ ನಾನೀಗ ಬಿಯಿಂದ 5ಕ್ಕೆ 5ನೇ ಕಂಸವನ್ನು ಸೇರಿಸ್ತೇನೆ. ನಂತರ 5ನೇ ಕಂಸದಿಂದ ಎ ಕಂಸಕ್ಕೆ ಸೇರಿಸ್ತೇನೆ. ಈಗ ನಾವು ಎ ಇಂದ ಎಷ್ಟು ಭಾಗ ಬಿಡಬೇಕು? ಇಲ್ಲಿ 3 ಭಾಗ ಬಿಡಬೇಕು. 1, 2, 3 ಮಾರ್ಕ್ ಮಾಡಿದ್ದೇವೆ. ಇಲ್ಲಿಂದನೂ ಕೂಡ 1, 2, 3 ಇವುಗಳನ್ನು ಸೇರಿಸೋಣ. ಅದು ಎ ಬಿಯನ್ನು ಎಕ್ಸ್ನಲ್ಲಿ ಛೇದಿಸಿದೆ. ಹಾಗಾದರೆ ಎ ಎಕ್ಸ್ನ ಅಳತೆ ಎಷ್ಟಿರಬೇಕು, ಎಕ್ಸ್ ಬಿ ಅಳತೆ ಎಷ್ಟಿರಬೇಕು ಅಂತ. ಎ ಎಕ್ಸ್ನ ಅಳತೆ ಎಷ್ಟಿರಬೇಕು? ನಿಮಗೆ ಸಿಂಪಲ್ ಆಗಿರುವಂಥ ಈ ಉದಾಹರಣೆಯನ್ನು ತೆಗೆದುಕೊಂಡಿರುವುದು ಮಕ್ಕಳನ್ನ. ಈಗ 3, 1, 2, 5 ಭಾಗ ಆಯಿತು. 10 ಸೆಂಟಿಮೀಟರನ್ನು ನಾನು 10 ಸೆಂಟಿಮೀಟರನ್ನು 5 ಭಾಗವಾಗಿ ವಿಭಾಗ ಮಾಡಿದರೆ ಒಂದೊಂದು ಭಾಗ ಎಷ್ಟಾಗುತ್ತೆ? ಅಲ್ಲಿಗೆ 2 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ 2 ಸೆಂಟಿಮೀಟರ್ ಇರುವಂಥ 5 ಭಾಗ ಮಾಡಿದಾಗ 3 ಭಾಗಕ್ಕೆ ಎಷ್ಟಾಗುತ್ತೆ? ಇಲ್ಲಿಂದ 3 ಭಾಗ 2, 3 6 ಸೆಂಟಿಮೀಟರ್. ಇದು 2 ಭಾಗ ಅಂದರೆ 2 4 ಸೆಂಟಿಮೀಟರ್ ಇರಬೇಕದು. ಹಾಗಾದರೆ ಅಷ್ಟಿದೆಯಾ ಅಂತ ಗಮನಿಸೋಣ ಮಕ್ಕಳಿಗೆ. ನಾವು ನೋಡಿದರೆ ಇಲ್ಲಿ ಎ ಇಂದ ನೋಡಿ 0, 1, 2, 3, 4, 5, 6 ಸೆಂಟಿಮೀಟರ್ ಇದೆ ಇದು. ನಂತರ ಎಕ್ಸ್ನಿಂದ ಬಿ ವರೆಗೆ ಅಳತೆ ಮಾಡಿ ನೋಡಿ. 0, 1, 2, 3, 4 ಸರಿ ಇದೆಯಾ ಮಕ್ಕಳೀಗ? ಅಂದರೆ ದತ್ತ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ನಾವೇನು ಮಾಡಿದ್ವಿ? ಈಗ ಸಮನಾಗಿ ವಿಭಾಗ ಮಾಡಿದ್ವಿ. ಆದ್ದರಿಂದ ಎ ಎಕ್ಸ್ ಈಕ್ವಲ್ ಟು 6 ಸೆಂಟಿಮೀಟರ್. ನಂತರ ಬಿ ಎಕ್ಸ್ ಈಕ್ವಲ್ ಟು 4 ಸೆಂಟಿಮೀಟರ್. ದೇರ್ಫೋರ್ ದತ್ತ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸಿದೆ. ಈ ರೀತಿಯಾಗಿ ನಾವು ದತ್ತ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸಬಹುದು. ಅರ್ಥ ಆಯ್ತಾ ಮಕ್ಕಳೇ? ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಮುಂದಿನ ಅಂಶದಲ್ಲಿ ನಾನು ಮತ್ತೆ ಬೇರೆ ರಚನೆಯನ್ನು ನಿಮಗೆ ಹೇಳ್ಕೊಡ್ತೇನೆ. ಮಕ್ಕಳೀಗ ಮುಂದುವರೆದ ಭಾಗವಾಗಿ ನಾವೀಗ ವೃತ್ತಕ್ಕೆ ಸ್ಪರ್ಶಕವನ್ನು ಹೇಗೆ ರಚನೆ ಮಾಡಬೇಕು ಅಂತ ನೋಡೋಣ. ತಮಗೆಲ್ಲ ಗೊತ್ತಿದೆ ಮಕ್ಕಳೀಗ ವೃತ್ತದಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಹಾಗಾಗಿ ಆ ಅಂಶವನ್ನು ಆಧಾರವಾಗಿಟ್ಟುಕೊಂಡು ನಾವೀಗ ರಚನೆಯ ಮೂಲಕ ಒಂದು ವೃತ್ತಕ್ಕೆ ಸ್ಪರ್ಶಕವನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶವನ್ನು ನೋಡೋಣ ಮಕ್ಕಳಿಗೆ. ದತ್ತ ವೃತ್ತಕ್ಕೆ
ಸ್ಪರ್ಶಕವನ್ನು ರಚನೆಯ ಮೂಲಕ ರಚಿಸುವುದು. ಇದಕ್ಕೆ ಮತ್ತೆ ನಾನು ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೇನೆ. ಈಗ ಏನು ಉದಾಹರಣೆ? 3 ಸೆಂಟಿಮೀಟರ್ ಇರುವ 3 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತವನ್ನು ರಚಿಸಿ ಅದರ ಪರಿಧಿಯ ಮೇಲಿನ ಬಿಂದುವಿನಲ್ಲಿ ಸ್ಪರ್ಶಕ ರಚಿಸಿರಿ. ಇಲ್ಲೇನಿದೆ ಮಕ್ಕಳೇ, ಈಗ 3 ಸೆಂಟಿಮೀಟರ್ ಇರುವಂತಹ ಒಂದು ತ್ರಿಜ್ಯ ಇರುವಂತಹ ಒಂದು ವೃತ್ತ ರಚನೆ ಮಾಡಿ ಅದರ ಪರಿಧಿಯ ಮೇಲಿನ ಯಾವುದಾದರೂ ಒಂದು ಬಿಂದುವಿನಲ್ಲಿ ನಾವೇನು ಮಾಡಬೇಕು? ಸ್ಪರ್ಶಕವನ್ನು ರಚನೆ ಮಾಡಬೇಕು. ನಾವೀಗ 3 ಸೆಂಟಿಮೀಟರ್ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಳ್ಳೋಣ. ಇದು 3 ಸೆಂಟಿಮೀಟರ್ ಅಳತೆ. ಈ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಳ್ಳೋಣ. ಇದಕ್ಕಿಂತ ಪೂರ್ವದಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳೋಣ. ಇಲ್ಲಿ ಓ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಒಂದು ವೃತ್ತವನ್ನು ರಚನೆ ಮಾಡಿದ್ವಿ ನಾವೀಗ. ಈ ವೃತ್ತದ ತ್ರಿಜ್ಯದ ಅಳತೆ ಎಷ್ಟು? 3 ಸೆಂಟಿಮೀಟರ್. ಈಗ ನಾನು ಆ ಓ ವೃತ್ತ ಕೇಂದ್ರವನ್ನು ಆಧಾರವಾಗಿಟ್ಟುಕೊಂಡು ಒಂದು ತ್ರಿಜ್ಯವನ್ನು ರಚನೆ ಮಾಡ್ತೀನಿ. ಇಲ್ಲಿ ಓ ಪಿ, ಓ ಕೇಂದ್ರವುಳ್ಳ ಒಂದು ವೃತ್ತ, ಅಲ್ಲಿ ಒಂದು ಓ ಪಿ ಅನ್ನುವಂಥದ್ದೊಂದು ತ್ರಿಜ್ಯ. ಈ ತ್ರಿಜ್ಯದ ಅಳತೆ 3 ಸೆಂಟಿಮೀಟರ್. ಈಗ ನಾವು ಅನುಕೂಲಕರವಾಗಿರುವಂಥ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ಪಿ ಕೇಂದ್ರವಾಗಿ ಒಂದು ದೀರ್ಘ ಕಂಸವನ್ನು ಎಳೆಯೋಣ. ಇಲ್ಲಿಂದ ದೀರ್ಘ ಕಂಸ, ನಂತರ ಅದೇ ತ್ರಿಜ್ಯದಿಂದ ಅದು ಓ ಪಿಯನ್ನು ಎಕ್ಸ್ನಲ್ಲಿ ಕಟ್ ಮಾಡಲಿ. ಎಕ್ಸ್ ಕೇಂದ್ರವಾಗಿಟ್ಕೊಂಡು ಅದೇ ತ್ರಿಜ್ಯದಿಂದ, ಇದೇನು ತ್ರಿಜ್ಯ ಇದೆಯಲ್ಲ ಅದೇ ತ್ರಿಜ್ಯದಿಂದ ಇಲ್ಲಿ ನಾನೇನು ಮಾಡಬೇಕು? ಎಕ್ಸನ್ನು ಕೇಂದ್ರವಾಗಿಟ್ಕೊಂಡು ಒಂದನೇ ಕಂಸವನ್ನು ಕೇಂದ್ರವಾಗಿಟ್ಕೊಂಡು ಎರಡನೇ ಕಂಸವನ್ನು ರಚನೆ ಮಾಡಿದೆ. ಇದು ಒಂದನೇ ಕಂಸ, ಇದು ಎರಡನೇ ಕಂಸ. ಒಂದನೇ ಕಂಸದಿಂದ ಮತ್ತೆ ಒಂದು ಕಂಸವನ್ನು, ಮೂರನೇ ಕಂಸವನ್ನು, ಎರಡನೇ ಕಂಸದಿಂದ ನಾಲ್ಕನೇ ಕಂಸವನ್ನು ಕಟ್ ಮಾಡಿದಾಗ ಅದು ಒಂದು ಬಿಂದುವಿನಲ್ಲಿ ಕಟ್ ಮಾಡ್ತೇವೆ. ಮೂರನೇದು ಇದನ್ನು ಅವು ಛೇದಿಸಿದಂಥ ಬಿಂದುವಿನ ಮೂಲಕ ಹಾದು ಹೋಗುವಂತೆ ನಾನೇನು ಮಾಡ್ತೀನಿ? ಈಗ ಒಂದು ಸರಳ ರೇಖೆಯನ್ನು ರಚನೆ ಮಾಡ್ತೀನಿ.
ಇದು ಎಕ್ಸ್ ವೈ. ಎಕ್ಸ್ ವೈ ಈ ಎಕ್ಸ್ ವೈ ಅನ್ನುವಂಥದ್ದು ಏನಿದೆಯಲ್ಲ, ಪಿ ಬಿಂದುವಿನಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ರಚನೆ ಮಾಡಿದಂಥ ಒಂದು ಸ್ಪರ್ಶಕವಾಗಿದೆ. ಈಗ ನಾವು ಇದು ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ 90 ಡಿಗ್ರಿ ಇದೆ ಅಂತ ನಮಗೆ ಗೊತ್ತಿದೆ. ಹಾಗಾದರೆ ಈಗ ಪರೀಕ್ಷೆ ಮಾಡಬೇಕಲ್ಲ ನಾವೀಗ, ಏನು ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ ಇದೆ ಅಥವಾ ಇಲ್ಲ ಅಂತ. ಈಗ ನೋಡಿ, ಈಗ ಕೋನ ಮಾಪಕವನ್ನು ತೆಗೆದುಕೊಂಡು ಈ ಪಾಯಿಂಟನ್ನು ಪಿ ಬಿಂದುವಿಗೆ ಸೇರಿಸ್ತೇನೆ. ಆಮೇಲೆ 0 ಒ ಪಿಗೆ ಸರಿಯಾಗಿ ಹೊಂದಿಕೆಯಾಗಿದೆ. ಒ ಪಿಗೆ ಸರಿಯಾಗಿ ಹೊಂದಿಕೆಯಾಗಿದೆ. ಈಗ ನೋಡಿ, ಈಗ ಸರಿಯಾಗಿ ಇಲ್ಲಿ 90 ಡಿಗ್ರಿ ಇದೆ. ಇಲ್ಲಿಂದ ಎಣಿಸ್ತಾ ಹೋಗೋಣ. 0, 10, 20, 30, 40, 50, 60, 70, 80, 90. ಹಾಗಾಗಿ ಇಲ್ಲಿ ಕೋನವನ್ನು ಅಳತೆ ಮಾಡಿದಾಗ ಅಲ್ಲಿ ಏನಾಗಿದೆ, ಒ ಪಿ ಎಕ್ಸ್ ಇದು ಸರಿಯಾಗಿ 90 ಡಿಗ್ರಿ ಇದೆ. ಆ್ಯಂಗಲ್ ಒ ಪಿ ಎಕ್ಸ್ ಈಕ್ವಲ್ಸ್ ಟು 90 ಡಿಗ್ರಿ. ಆದ್ದರಿಂದ ಎಕ್ಸ್ ವೈ ಇದು ವೃತ್ತದ ಪರಿಧಿಯ ಮೇಲಿನ ಬಿಂದು ಪಿ ನಲ್ಲಿ ರಚಿಸಿದ ಸ್ಪರ್ಶಕವಾಗಿದೆ. ಹೀಗೆ ಮಕ್ಕಳೇ ನಾವೇನು ಮಾಡಬಹುದು ಅಂತಂದರೆ, ದತ್ತ ತ್ರಿಜ್ಯವುಳ್ಳ ವೃತ್ತದ ಪರಿಧಿಯ ಮೇಲಿನ ಯಾವುದಾದ್ರೂ ಒಂದು ಬಿಂದುವಿನಲ್ಲಿ ನಾವೇನು ಮಾಡ್ಬೋದು, ಹೀಗೆ ಸ್ಪರ್ಶಕವನ್ನು ರಚನೆ ಮಾಡಬಹುದು. ಅರ್ಥ ಆಯ್ತಾ ಮಕ್ಕಳೇ? ಈಗ ಮೊದಲಿಗೆ ನಾವೇನು ಮಾಡಿದ್ವಿ ಹೇಳಿ, ಇದರಲ್ಲಿ 3 ಸೆಂಟಿಮೀಟರ್ ತ್ರಿಜ್ಯ ಇರುವ ಹಾಗೆ ಓ ಕೇಂದ್ರದಿಂದ ಒಂದು ವೃತ್ತವನ್ನು ರಚನೆ ಮಾಡಿದ್ವಿ. ಅದಾದ ನಂತರದಲ್ಲಿ ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ಪಿ ಕೇಂದ್ರವಾಗಿ ಒಂದು ದೀರ್ಘ ವೃತ್ತವನ್ನು, ಅರ್ಧ ವೃತ್ತವನ್ನು ರಚನೆ ಮಾಡಿದ್ವಿ. ಅದು ಒ ಪಿಯನ್ನು ಎಕ್ಸ್ನಲ್ಲಿ ಛೇದಿಸಿದೆ. ಅದೇ ತ್ರಿಜ್ಯದಿಂದ ಎಕ್ಸನ್ನು ಕೇಂದ್ರವಾಗಿಟ್ಕೊಂಡು ಮೊದಲನೇ ಕಂಸದಿಂದ ಎರಡನೇ ಕಂಸವನ್ನು ರಚನೆ ಮಾಡಿದರು. ನಂತರ ಮೊದಲನೇ ಕಂಸದಿಂದ ಮೂರನೇ ಕಂಸವನ್ನು, ಎರಡನೇ ಕಂಸದಿಂದ ನಾಲ್ಕನೇ ಕಂಸವನ್ನು ಎಳೆದಾಗ ಅವು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ. ಪಿ ಯ ಮೂಲಕ ಹಾದು ಹೋಗುವಂತೆ ಆ ಬಿಂದುವಿನ ಮೂಲಕ ಎಕ್ಸ್ ವೈ ಸರಳ ರೇಖೆಯನ್ನು ರಚನೆ ಮಾಡಿದಾಗ ಅದು ಪಿ ಬಿಂದುವಿನಲ್ಲಿ ವೃತ್ತಕ್ಕೆ ಸ್ಪರ್ಶಕವಾಗಿರುವಂಥ ಅಂಶ ನಮಗೆ ಕಂಡುಬರುತ್ತೆ. ಹೇಗೆ ಅಂದರೆ, ಒ ಪಿ ಎಕ್ಸ್ ಕೋನವನ್ನು ಅಳತೆ ಮಾಡಿದಾಗ ಅದು 90 ಡಿಗ್ರಿ ಇರುವುದು ಗೊತ್ತಾಗುತ್ತೆ. ಯಾವಾಗಲೂ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ ಅನ್ನುವಂಥ ಅಂಶ ಕೂಡ ಇಲ್ಲಿ ನಮಗೆ ಅರ್ಥವಾಗಿರುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಈಗ ಮುಂದಿನ ಹಂತದಲ್ಲಿ ನಾವು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕವನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶವನ್ನು ನೋಡೋಣ ಮಕ್ಕಳೇ. ಈಗ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕವನ್ನು ರಚಿಸುವ ವಿಧಾನ, ರಚನೆಯ ಮೂಲಕ ಸ್ಪರ್ಶಕಗಳನ್ನು ರಚಿಸುವ ವಿಧಾನ. ಮಕ್ಕಳೇ, ನಿಮಗೆ ಗೊತ್ತಿದೆ, ವೃತ್ತದ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ಕೇವಲ
ಒಂದು ಸ್ಪರ್ಶಕವನ್ನು ಮಾತ್ರ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ವೃತ್ತದ ಹೊರಗಿನ ಬಿಂದುವಿನಿಂದ ನಾವು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ರಚನೆ ಮಾಡ್ಬೋದು ಅಂತ ನೋಡಿದಾಗ ವೃತ್ತಕ್ಕೆ ಅದರ ಹೊರಗಿನ ಬಿಂದುವಿನಿಂದ ಕೇವಲ 2 ಸ್ಪರ್ಶಕಗಳನ್ನು ಮಾತ್ರ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿಯ ರಚನೆಯನ್ನು ಈಗ ಮಾಡೋಣ. ದತ್ತ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ರಚಿಸುವುದು. ಇದಕ್ಕೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಏನು ಉದಾಹರಣೆ? 3 ಸೆಂಟಿಮೀಟರ್ ಬಿಟ್ಟೊಳಗೆ 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಕೇಂದ್ರದಿಂದ 8 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿರಿ. ಸ್ಪರ್ಶಕಗಳನ್ನು ರಚಿಸಿರಿ. ಈಗ ಮೊದಲಿಗೆ ನಾನು ಏನು ಮಾಡಬೇಕಾಗಿದೆ ಮಕ್ಕಳು? ಈಗ 3.5 ಸೆಂಟಿಮೀಟರ್ ಇರುವಂಥದ್ದು ಒಂದು ತ್ರಿಜ್ಯವನ್ನು ಗುರುತಿಸಿಕೊಳ್ಳೋಣ. 3.5 1 2 3 3.5 ಸೆಂಟಿಮೀಟರ್ ತ್ರಿಜ್ಯ. ಈ ತ್ರಿಜ್ಯವನ್ನು ತೆಗೆದುಕೊಳ್ಳೋಣ. ಇಲ್ಲೊಂದು ಓ ಕೇಂದ್ರವನ್ನು ಗುರುತು ಮಾಡಿಕೊಳ್ಳೋಣ. ಓ ಕೇಂದ್ರವಾಗಿಟ್ಕೊಂಡು ಏನು ಮಾಡೋಣ? ಈಗ 3.5 ಸೆಂಟಿಮೀಟರ್ ಇರುವಂಥದ್ದು ಒಂದು ವೃತ್ತವನ್ನು ರಚನೆ ಮಾಡೋಣ. ತ್ರೀ 3.5 ಸೆಂಟಿಮೀಟರ್ ಇರುವಂಥ ಒಂದು ವೃತ್ತ. ವೃತ್ತದ ಕೇಂದ್ರದಿಂದ ಏನಾಗಿದೆ ಮಕ್ಕಳೀಗ? ವೃತ್ತದ ಕೇಂದ್ರದಿಂದ ಎಷ್ಟು ಸೆಂಟಿಮೀಟರು? 8 ಸೆಂಟಿಮೀಟರ್ ದೂರದಲ್ಲಿರುವಂಥ ಒಂದು ಬಾಹ್ಯ ಬಿಂದು. ಇಲ್ಲಿಂದ ಸರಿಯಾಗಿ 8 ಸೆಂಟಿಮೀಟರ್. ಇದಕ್ಕೆ ಪಿ ಅಂತ ಹೆಸರು ಕೊಡೋಣ. ಇದು 8 ಸೆಂಟಿಮೀಟರ್. ಇವಾಗ ಈ 8 ಸೆಂಟಿಮೀಟರ್ ರಚನೆ ಮಾಡಿರುವಂಥ ಒಂದು ರೇಖಾಖಂಡ ಏನಿದೆಯಲ್ಲ, ಈ ರೇಖಾಖಂಡದ ಲಂಬ ದ್ವಿಭಾಜಕವನ್ನು ರಚನೆ ಮಾಡೋಣ. ಲಂಬ ದ್ವಿಭಾಜಕವನ್ನು ಹೇಗೆ ರಚನೆ ಮಾಡಬೇಕು ನಾವು? ಓ ಪಿಯ ಅರ್ಧಕ್ಕಿಂತ ಹೆಚ್ಚಿಗೆ ತ್ರಿಜ್ಯವನ್ನು ತೆಗೆದುಕೊಂಡು ಓ ಕೇಂದ್ರವಾಗಿ ಓ ಪಿಯ ಮೇಲ್ಭಾಗದಲ್ಲಿ ಒಂದು ಕಂಸ, ನಂತರ ಕೆಳಭಾಗದಲ್ಲಿ ಒಂದು ಕಂಸ. ಆನಂತರ ಪಿ ಕೇಂದ್ರವಾಗಿ ಅದೇ ತ್ರಿಜ್ಯದಿಂದ ಮೊದಲಿನ ಕಂಸಗಳನ್ನು ಕಟ್ ಮಾಡೋಣ.
ಕರೆಕ್ಟಾಗಿಲ್ಲ, ಇದನ್ನು ಈ ರೀತಿ ಕಟ್ ಮಾಡ್ತೀನಿ. ಏನು ಮಾಡಿದೆ ಮಕ್ಕಳೇ, ನಾ ಈಗ ಒ ಪಿಯ ಅರ್ಧಕ್ಕಿಂತ ಹೆಚ್ಚಿಗೆ ತ್ರಿಜ್ಯವನ್ನು ತೆಗೆದುಕೊಂಡು ಓ ಕೇಂದ್ರವಾಗಿ ಮೇಲೆ ಮತ್ತು ಒ ಪಿಯ ಮೇಲೆ ಮತ್ತು ಕೆಳಗೆ ಒಂದೊಂದು ಕಂಸವನ್ನು, ಪಿ ಕೇಂದ್ರವಾಗಿ ಒ ಪಿಯ ಮೇಲೆ ಮತ್ತು ಕೆಳಗೆ ಆ ಮೊದಲಿನ 2 ಕಂಸಗಳನ್ನು ನಾವೇನು ಮಾಡಿದ್ವಿ, ಕಟ್. ಆನಂತರದಲ್ಲಿ ಆ ಛೇದಿಸಿದಂಥ ಬಿಂದುಗಳನ್ನು, ಇಲ್ಲಿ ಒಂದು ಬಿಂದು ಇದೆ, ಇಲ್ಲಿ ಒಂದು ಬಿಂದು, ಛೇದಿಸಿದಂಥ ಬಿಂದುಗಳನ್ನು ಸೇರಿಸ್ತೇನೆ ನಾನೀಗ. ಅದು ಒ ಪಿಯನ್ನು ಸರಿಯಾಗಿ ಈ ಬಿಂದುವಿನಲ್ಲಿ ಕಟ್ ಮಾಡಿದೆ. ಈಗ ನಾನು ಕಟ್ ಮಾಡಿದಂಥ ಬಿಂದುವಿಗೆ ನಾನು ಏನು ಮಾಡ್ತೀನಿ, ಎಕ್ಸ್ ಅಂತ ಹೆಸರು ಕೊಡ್ತೀನಿ. ಎಕ್ಸನ್ನು ಕೇಂದ್ರವಾಗಿಟ್ಕೊಂಡು ಎಕ್ಸ್ ಒ ಮತ್ತು ಎಕ್ಸ್ ಪಿಗಳಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಎಕ್ಸ್ ಒ ಅಥವಾ ಎಕ್ಸ್ ಒ ಅಥವಾ ಎಕ್ಸ್ ಪಿ ತ್ರಿಜ್ಯ ತೆಗೆದುಕೊಂಡು ಒಂದು ವೃತ್ತವನ್ನು ರಚನೆ ಮಾಡಿದೆ. ಆ ವೃತ್ತ ಮೂಲ ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸಿದೆ. ಅದು ಯಾವ 2 ಬಿಂದುಗಳಲ್ಲಿ ಕಟ್ ಮಾಡಿದೆ ಅದು ಅಂತಂದರೆ, ಒಂದು ಇಲ್ಲಿದೆ, ಇದು ಎ, ಮತ್ತೊಂದು ಇಲ್ಲಿದೆ, ಇದು ಬಿ. ಈ ಛೇದಿಸಿರುವಂಥ ಬಿಂದುಗಳನ್ನು ನಾನು ಏನು ಮಾಡ್ತೇನೆ, ಸ್ಕೇಲ್ ಸಹಾಯದಿಂದ ಅವುಗಳನ್ನು ಸೇರಿಸ್ತೇನೆ. ನಂತರ ಹಾಗೆಯೇ ಎ ಮತ್ತು ಓಗಳನ್ನು, ನಂತರ ಓ ಮತ್ತು ಬಿಗಳನ್ನು ಸೇರಿಸ್ತೀವಿ. ಈಗ ಇವುಗಳಲ್ಲಿ ಸ್ಪರ್ಶಕಗಳು ಯಾವುವು? ಎ ಪಿ ಮತ್ತು ಬಿ ಪಿ ಸ್ಪರ್ಶಕಗಳು. ಸ್ಪರ್ಶಕಗಳು ಅನ್ನೋದನ್ನು ನಾವು ಹೇಗೆ ನಿರ್ಧಾರ ಮಾಡಬೇಕು? ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಿರಬೇಕು ಮಕ್ಕಳೇ? ನಿಮಗೆ ಗೊತ್ತಿದೆ, 90 ಡಿಗ್ರಿ ಇರಬೇಕು ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಅವುಗಳ ನಡುವಿನ ಕೋನ 90 ಡಿಗ್ರಿ ಇದೆ ಅಥವಾ ಇಲ್ಲ ಅನ್ನೋದನ್ನು ಚೆಕ್ ಮಾಡೋಣ. ಈಗ ಬಿ ಯಲ್ಲಿ ಎಷ್ಟು ಕೋನ ಇದೆ ಅಂತ ನೋಡೋಣ. ಎಲ್ಲಿ? ಬಿ ಯಲ್ಲಿ. ಈಗ ನಾನು ಈ ರೇಖೆಯನ್ನು ಸರಿಯಾಗಿ ಬಿ ಸೇರಿಸ್ತೇನೆ. ಯಾವುದು? ಬಿ ಪಿಗೆ. ಇಲ್ಲೊಂದು ಬಿಂದು ಇದೆ ಮಕ್ಕಳು, ಇಲ್ಲಿ ಅದನ್ನು ಸರಿಯಾಗಿ ಬಿಗೆ ಸೇರಿಸ್ತೇನೆ. ಇಲ್ಲಿ 0 ಇದೆ, ಈ ಬಿಂದುವನ್ನು ಸೇರಿಸಿದರೆ ಇಲ್ಲಿ ನೋಡಿ ಮಕ್ಕಳು, ಈಗ ಇಲ್ಲಿ 0 ಇದೆ, 10, 20, 30, 40, 50, 60, 70, 80, 90 ಸರಿಯಾಗಿ 90 ಡಿಗ್ರಿ ಇದೆ. ಹಾಗಾಗಿ ಇಲ್ಲಿ ನಾವು ಏನು ಮಾಡ್ಬೋದು, ಇದು 90 ಡಿಗ್ರಿ ಇದೆ. ಅದೇ ರೀತಿಯಾಗಿ ಒ ಎ ಪಿ ಕೋನ ಕೂಡ ಲಂಬ ಕೋನವಾಗಿದೆ ಅಂತ ಪರೀಕ್ಷಿಸಬೇಕು. ಇದು ಸರಿಯಾಗಿ ಗುರುತಿಸಬೇಕು ಮಕ್ಕಳೇ. ಇಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟನ್ನು ಎಗೆ, ನಂತರ ಈ ರೇಖೆಯನ್ನು ಸರಿಯಾಗಿ ಎ ಪಿಗೆ ಗುರುತು ಮಾಡಿದ ಮೇಲೆ ಇಲ್ಲಿ 0ಇಂದ ನೋಡಿ 0, 10, 20, 30, 40, 50, 60, 70, 80, 90 ಈ ಕೋನ ಎಷ್ಟಿದೆ? ಆವಾಗ 90 ಡಿಗ್ರಿ ಇದೆ ಅನ್ನುವಂಥ ಅಂಶ ಗೊತ್ತಾಗುತ್ತೆ. ಹಾಗಾಗಿ 90 ಡಿಗ್ರಿಗೆ ನಾವು ಸಂಕೇತ ಹೇಗೆ ಮಾಡ್ತೇವೆ? ಈ ರೀತಿ
ಗುರುತಿಸ್ತದೆ. ಹಾಗಾಗಿ ಒ ಎ ಮತ್ತು ಎ ಪಿಗಳ ನಡುವೆ ಲಂಬಕೋನ ಇದೆ, ಒ ಬಿ ಮತ್ತು ಬಿ ಪಿಗಳ ನಡುವೆ ಕೂಡ ಲಂಬಕೋನ ಇದೆ. ಹಾಗಾಗಿ ಎ ಪಿ ಮತ್ತು ಬಿ ಪಿಗಳು ಸ್ಪರ್ಶಕಗಳಾಗಿ ಇಲ್ಲಿ ನಮಗೆ ಕಂಡುಬರ್ತವೆ. ಈ ಸ್ಪರ್ಶಕಗಳ ಅಳತೆ ಎಷ್ಟು ನೋಡಿದ್ರೆ ನಮಗೆ ಇಲ್ಲಿ ಬಂದಿರುವಂಥದ್ದು 7.5. ಇದೆಷ್ಟಿದೆ? ಅದು ಕೂಡ 7.67.5. ಅಂದರೆ ಎ ಪಿನೂ ಕೂಡ 7.5 ಇದೆ, ಹಾಗೆ ಬಿ ಪಿನೂ ಕೂಡ 7.5 ಇದೆ. ಹಾಗಾಗಿ ನಾವೇನು ಮಾಡ್ಬೋದು, ಇಲ್ಲಿ ರಚನೆ ಮಾಡಿರುವಂಥ ಸ್ಪರ್ಶಕಗಳು ಕೂಡ ಏನಾಗಿದ್ದಾವೆ, ಇಲ್ಲಿ ಸಮನಾಗಿವೆ. ಎ ಪಿ ಈಕ್ವಲ್ ಟು ಬಿ ಪಿ ಈಕ್ವಲ್ ಟು ಎಷ್ಟಿದೆ ಇಲ್ಲಿ? 7.5 ಸೆಂಟಿಮೀಟರ್. ದೇರ್ಫೋರ್ ಸ್ಪರ್ಶಕಗಳು ಸಮನಾಗಿವೆ ಅನ್ನುವಂಥ ಅಂಶ ಈ ಒಂದು ರಚನೆಯ ಮೂಲಕನೂ ಕೂಡ ನಮಗೆ ಗೊತ್ತಾಗುತ್ತೆ. ಹೀಗೆ ನಾವು ದತ್ತ ತ್ರಿಜ್ಯವನ್ನು ಕೊಟ್ಟಾಗ ಆ ವೃತ್ತದ ಕೇಂದ್ರದಿಂದ ದತ್ತ ದೂರದಲ್ಲಿರುವಂಥ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ನಾವು ಏನು ಮಾಡಬೇಕು, ಸ್ಪರ್ಶಕವನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಪ್ರಾಯೋಗಿಕ ರಚನೆಯನ್ನು ಇಲ್ಲಿ ನಾವು ನೋಡಿದ್ವಿ ಮಕ್ಕಳೇ. ಇದೇ ರೀತಿಯಾಗಿ ನೀವುಗಳು ಕೂಡ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಮಕ್ಕಳೇ. ಸಾಮಾನ್ಯವಾಗಿ ಇದನ್ನು ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳ್ತಾರೆ. ಹಾಗಾಗಿ ಈ ಒಂದು ರಚನೆಯನ್ನು ನೀವು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಇದನ್ನು ರಚನೆ ಮಾಡುವ ಸಾಮರ್ಥ್ಯವನ್ನು ತಾವೆಲ್ಲ ಪಡೆದುಕೋಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಯಲ್ಲಿ ತಾವುಗಳು ವೃತ್ತಗಳಿಗೆ ಸಂಬಂಧಿಸಿದಂತಹ ಕೆಲವು ರಚನೆಗಳನ್ನು ನೋಡಿದ್ರಿ. ದತ್ತ ರೇಖಾಖಂಡವನ್ನು ದತ್ತ ಸಮಭಾಗಗಳಾಗಿ ವಿಭಾಗಿಸುವಂಥದ್ದು, ದತ್ತ ಅನುಪಾತದಲ್ಲಿ ವಿಭಾಗಿಸುವಂಥದ್ದು, ಹಾಗೂ ವೃತ್ತಕ್ಕೆ ಅದರ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ಸ್ಪರ್ಶಕವನ್ನು ರಚಿಸುವುದು ಹೇಗೆ, ಆನಂತರ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶವನ್ನು ಇವತ್ತು ತಾವೆಲ್ಲ ನೋಡಿದ್ರಿ. ಅದನ್ನು ರಚನೆ ಮಾಡುವ ವಿಧಾನಗಳನ್ನು ಕೂಡ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗಮನಿಸಿದ್ರಿ. ಈಗ ನಿಮಗೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಗೃಹಪಾಠವನ್ನು ಕೊಡ್ತಾಯಿದ್ದೇನೆ ಮಕ್ಕಳಿಗೆ. ಗೃಹಪಾಠ ಏನಿದೆ ಅಂದರೆ, ಮೊದಲನೇದು 12 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು 6 ಸಮಭಾಗಗಳಾಗಿ ವಿಭಾಗಿಸಿರಿ ಅನ್ನುವಂಥ ಅಂಶ ಗೊತ್ತಿದೆ ನಿಮಗೆಲ್ಲ. ಹೇಗೆ ರಚನೆ ಮಾಡಬೇಕು ಅಂತ ಕೂಡ ನೋಡಿದ್ದೀರಾ. ಅದನ್ನು ರಚನೆ ಮಾಡಿ ಮಕ್ಕಳೇ. ನಂತರ ಎರಡನೇದ್ದು 4 ಸೆಂಟಿಮೀಟರ್ ಇರುವ ತ್ರಿಜ್ಯ ಇರುವಂಥ ವೃತ್ತವನ್ನು ರಚಿಸಿ ಆ ವೃತ್ತದ ಕೇಂದ್ರದಿಂದ 9 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿರಿ ಅನ್ನುವಂಥ 2 ಗೃಹಪಾಠಗಳನ್ನು ನಿಮಗೆ ಇವತ್ತು ನೀಡಲಾಗಿದೆ. ಮಕ್ಕಳೇ, ಮನೆಯಲ್ಲಿ ದಯವಿಟ್ಟು ಈ ಎಲ್ಲ ವಿಡಿಯೋಗಳನ್ನು ಗಮನಿಸಿರಿ. ಅದಕ್ಕೆ ಅನುಗುಣವಾಗಿಯೇ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಕೂಡ ವಿಡಿಯೋದ ಮೂಲಕ ನಿಮಗೆ ಸ್ಪಷ್ಟವಾಗಿ ನಾನು ತಿಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ತಾವೆಲ್ಲರೂ ಅದನ್ನು ಸರಿಯಾಗಿ ಗಮನಿಸಿ ಪ್ರಯತ್ನ ಮಾಡಿ ಅದೇ ರೀತಿಯಾಗಿ ಈ ಗೃಹಪಾಠವನ್ನು ಕೂಡ ನೀವು ಮಾಡ್ತೀರಾ ಅನ್ನುವಂಥ ಆಶಯದೊಂದಿಗೆ ನಾನು ಇವತ್ತಿನ ಒಂದು ಆನ್ಲೈನ್ ತರಗತಿಯನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಮಕ್ಕಳೇ ನಾವೇನು ಮಾಡೋಣ, ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ ಅನ್ನುವಂಥ ಅಂಶವನ್ನು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.